ಇವತ್ತು ನನ್ನ ಮಗಳು ಬರ್ತಿದ್ದಾಳೆ ಊರಿಂದ. ಅವಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ. ತೋರಿಸು, ಎಲ್ಲ ಹಚ್ಕೊತಿ ತೋರಿಸು. ಆ್ಯಂಡ್ ಬೆಸ್ಟಿಗೆ ಎಷ್ಟು ರೂಪಾಯಿ ಇರ್ಬೋದು ಅಂತ ನೀವು ಗೆಸ್ ಮಾಡಿ. ಅಂತೂ ಇಂತೂ ದುರ್ಗದಲ್ಲಿ ಮಳೆ ನೋಡೋಂಗಾಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ಇವತ್ತೇನು ಸ್ಪೆಷಲ್ ಅಂತ ಅಂದರೆ, ಯಾಕೆ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ, ಇವತ್ತು ನನ್ನ ಮಗಳು ಬರ್ತಿದ್ದಾಳೆ ಊರಿಂದ. ಅವಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡೋಣ ಅಂತ ಹೇಳಿ, ಅವಳು ಬಂದಷ್ಟೇ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಈ ದೋಸೆ ರೆಡಿ ಆಗ್ತಿದೆ, ಅಮ್ಮ ಮಾಡಿದ್ದು, ನಾನು ಇವತ್ತೇನೂ ಮಾಡಿಲ್ಲ. ಈಗ ಚೆನ್ನಾಗಿ ತಿನ್ಬಿಡೋಣ. ಅನ್ನ ಅಡಿಗೆ ಹೋಗ್ತಾ ಇದ್ದೀನಿ. ಎಗ್ ತೊಗೊಂಬರೋಣ, ಎಗ್ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ತೊಗೊಂಡು ಬಂದು ಮಾಡೋಣ. ನೆನ್ನೆಲ್ಲ ಬಿಸಿಲೇ ಇರಲಿಲ್ಲ ಫ್ರೆಂಡ್ಸ್, ಈಗಂತೂ ಸಖತ್ತು ಬಿಸಿಲು ಇವತ್ತು. ನನ್ನ ಡಾರ್ಲಿಂಗ್ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ. ಮೊಟ್ಟೆ ತಗೊಂಡು ಬಂದೆ, ಒಂದೊಂದೇ ಅಂತ ಬಂದಿದ್ದೀನಿ. ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ, ಸಾಂಬಾರು ಮಾಡೋಣ. ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಿದ್ದೀನಿ. ಎಣ್ಣೆಗೆ ಒಂದು ಅಟ್ಟಿಗೆ ಸಾಕು, ಮತ್ತು ಹಸಿಮೆಣಸಿನ್ಕಾಯಿ ಒಂದೆರಡು ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಸೊಪ್ಪು, ರುಬ್ಬಿರೋ ಮಸಾಲೆ ಅಷ್ಟು ಹಾಕೋಣ. ಮಸಾಲ ಸ್ವಲ್ಪ ಬೇಯಲಿ, ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬೇಯಿಸ್ಬೇಕು. ನಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕೊಳ್ಳೋಣ. ಮೊಟ್ಟೆನ ಈ ಥರ ಬೌಲಿಗೆ ಹಾಕ್ಕೋಬೇಕು. ಬೌಲಿಗೆ ಹಾಕ್ಕೊಂಡು ಒಂದೊಂದೇ ಬಿಟ್ಟರೆ ಕ್ಲೀನಾಗಿ ಅದ್ರಲ್ಲಿ ಸೇರ್ಕೊಳುತ್ತೆ. ಈ ಥರ ಎಲ್ಲ ಮೊಟ್ಟೆನೂ ಒಂದೊಂದು ಕಡೆ ಪ್ಲೇಸಿಗೆ ಹಾಕ್ಕೊಂಬರೋಣ. ಈಗ ಕುದೀತಾ ಇದೆ. ಇದನ್ನು ಸ್ವಲ್ಪ ಹೊತ್ತು ಹಿಂಗೆ ಸ್ವಲ್ಪ ನೋಡ್ತಾ ಇರಬೇಕು, ಇಲ್ಲಾಂದರೆ ಕೆಳಗೆ ತಳ ಹತ್ತಿಬಿಡುತ್ತೆ, ಆವಾಗ ಸೀದ್ ಬೀಳುತ್ತೆ. ನನ್ನ ಪಾಪು ಬರ್ತಿದ್ದಾಳೆ. ಕಾಶಿ ಬಾಬಾ, ಅಲ್ಲ ಈಗ ಮನೆಗೆ ಬಂದು ಅಜ್ಜಿನ ಹುಡುಕ್ತಾ ಇದ್ದಾಳೆ. ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಹಾಸ್ಪಿಟಲ್ಗಳಿದ್ದಾರೆ. ಅದಕ್ಕೆ ಅಮ್ಮಮ್ಮ ಎಲ್ಲ ಹೊರಗೆ ಹೋಗಿದ್ದಾರೆ, ಪಾಪ ಅವಳಿಗೆ ಗೊತ್ತಿಲ್ಲ. ಯಾರು ಬೇಕು ಕಶ್ಮಿತಾ? ಎಲ್ಲಿ ಅಮ್ಮಮ್ಮ? ಇವಳಿಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಎಲ್ಲ ಹಾಳು ಮಾಡಿರ್ತಾಳೆ ಲಿಪ್ಸ್ಟಿಕ್ ಎಲ್ಲ. ಕಾಶ್ಮಿತಾ, ನಿಂಗೆ ಲಿಪ್ಸ್ಟಿಕ್ ಇಷ್ಟನಾ? ಅದು ಲಿಪ್ಸ್ಟಿಕ್ ಅಲ್ಲ, ಇಡು ಅಲ್ಲೇ. ಯಾಕೆ? ಎಲ್ಲ ಹಚ್ಕೊಂತೀಯ? ತೋರಿಸು, ಎಲ್ಲ ಹಚ್ಕೊತಿ ತೋರಿಸು. ಹೇಳೋ ನಾಗವಲ್ಲಿ ಚಿನಿ, ಪೂಜಾಂಟಿನ ಮಾತಾಡಿಸ್ತೀಯಾ? ಬಾ ಹೋಗೋಣ. ಚಿನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇಲ್ಲಾಗ ಹಂಗೆ ಕಂಟಿನ್ಯೂ ಆಗುತ್ತೆ 2 ಡೇಸಿಂದು. ಇವತ್ತು ಮಂಡೇ, ಟೆಂಪಲ್ಗೆ ಹೋಗಬೇಕು, ಹಾಗಾಗಿ ಪೂಜೆ ಮಾಡಿ ಈಗ ಟೆಂಪಲ್ಗೆ ಹೋಗಿ ಬರೋಣ. ನಾನು ನೆನ್ನೆ ಮೀಶೋದಲ್ಲಿ ಒಂದು ಸ್ಲಿಪ್ಪರ್ ಪರ್ಚೇಸ್ ಮಾಡಿದೆ. ಎಷ್ಟು ಕ್ಯೂಟಾಗಿದೆ ನೋಡಿ, ತೋರಿಸ್ತೀನಿ. ಆ್ಯಂಡ್ ಬೆಸ್ಟಿಗೆ ಎಷ್ಟು ರೂಪಾಯಿ ಇರ್ಬೋದು ಅಂತ ನೀವು ಗೆಸ್ ಮಾಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಬೇಕಂದರೆ ಇದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡ್ಕೊಳ್ಳಿ. ಯಾವಾಗಲೂ ಲೇಟು ಫ್ರೆಂಡ್ಸ್ ಇವಳು ಪೂಜಾ, ಇನ್ನೂ ಬರ್ತಾನೆ ಇದ್ದಾಳೆ. ಅವ್ರ ಮನೆ ಹತ್ರ ಕಾಯ್ತಾ ಇದೆ. ನಮ್ಮ
ಡಾರ್ಲಿಂಗ್ ಫುಲ್ ಗಲೀಜಾಗಿಬಿಟ್ಟಿದ್ದಾಳೆ. ಕ್ಲೀನ್ ಮಾಡಬೇಕು, ಒರೆಸ್ಬೇಕು. ಆ್ಯಸ್ ಯೂಶುವಲ್ ಮಂಡೇ. ಏನು ತಿಂದೆ? ಟೊಮೊಟೊ ಬಚ್ಚು. ಯಾಕೆ ಹಂಗಿದೆಯಾ? ಇಲ್ಲೆಲ್ಲ ಗುಂಗುರಿ ಥರ ಹಿಂಗೆಲ್ಲ ಬಿಟ್ಕೊಂಡು ಶೆಕೆಗೆ ಹಾಗೆ ನಾವು ರೀಲ್ಸ್ ಮಾಡಿದ್ವಿ, ನಂದು ಪಾಪದು. ನೀವು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ಬೋದು. ಆ್ಯಕ್ಚುಲಿ ಬೇಜಾರಾಗಿದೆಯಾ? ಹಾಂ, ದೀಪ ಉದ್ದ ಬಾಯಲ್ಲಿ ಅಮ್ಮಮ್ಮ ಬೈತಾ. ಅಂತೂ ಇಂತೂ ದುರ್ಗದಲ್ಲಿ ಮಳೆ ನೋಡೋಂಗಾಯ್ತು ಗುರು. ನಮ್ಮೂರಲ್ಲಂತೂ ಮಳೆನೇ ನೋಡಿರಲಿಲ್ಲ, ದುರ್ಗದಲ್ಲಿ ನೋಡಿದ್ರೆ ತುಂಬ ಖುಷಿ ಆಯಿತು. ದುರ್ಗಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್, ನಾನು ನಮ್ಮ ಅಕ್ಕ ಸ್ವಲ್ಪ ಏನೋ ವರ್ಕ್ ಇತ್ತು ಅದಕ್ಕೆ ಬಂದಿದ್ದೀವಿ. ಫುಲ್ಲು ರೈನ್, ಮಳೆ ನೋಡಿ ಎಷ್ಟು ದಿನ ಆಗಿತ್ತೋ ಏನೋ, ನೋಡಿ ಎಷ್ಟು ಚೆನ್ನಾಗಿ ಫುಲ್ ಜೋರಾಗಿ ಬಂದೆ ಫ್ರೆಂಡ್ಸ್. ಟೈಮ್ ಬಂದು ಆಗಲೇ 8:45 ಆಗಿದೆ. ನಾನು ಈ ಲಾಗ್ನ ಈಗ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.